ಮಾನ್ಯ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿರೋದ್ರ ಬಗ್ಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಮಾತನಾಡಿದರು. ಅವರು ಮಾತನಾಡಿದ್ದು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸ್ತಾ ಇದೆ. ಸಿಎಂ ಇಷ್ಟೊಂದು ಅಸಹಾಯಕ ರೀತಿ ಇದ್ದಾರೆ ಅಂದರೆ ಯಾರೋ ಮಾಟ ಮಂತ್ರ ಮಾಡಿಸಿರಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿರೋದು. ಮನುಷ್ಯನ ಮೇಲೆ ಪ್ರಭಾವ ಬೀರಬೇಕು ಅಂದರೆ ಆಸ್ತಿಕರಾಗಿರಬೇಕು ಅಂತಲೇ ಅಲ್ಲ. ಮಾಟ ಮಂತ್ರ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ಅಂದಿದ್ದಾರೆ. ನನ್ನನ್ನು ಸಿಎಂ ಕರೆದು ಮಾತನಾಡಿದರು. ನಾನು ಸಿಎಂ ಇಬ್ಬರು ಮಾಟ ಮಂತ್ರ ಎಲ್ಲ ನಂಬೋದಿಲ್ಲ. ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸಿಕೊಳ್ಳುವಷ್ಟು ಸಿಎಂ ಅಸಹಾಯಕರಲ್ಲ ಅಂದರು. ನಾನು ಚುನಾವಣೆಗೆ ನಿಂತಾಗಿಲ್ಲ ಮನೆ ಸುತ್ತ ಹಳದಿ ನೀರು ಏನೇನೋ ಹಾಕಿ ಹೋಗ್ತಾ ಇದ್ರು. ಕೇರಳದಲ್ಲಿ ಮಾಟ ಮಂತ್ರ ಮಾಡ್ತಾರಂತೆ, ಅದನ್ನು ನೋಡೋಣ ಅಂತ ಇದ್ದೀನಿ ಅಂತ ವ್ಯಂಗ್ಯವಾಡಿದರು. ಇನ್ನು ಸಿಎಂ ಅಸಹಾಯಕ ಅನ್ನುವಂತಹ ಹೇಳಿಕೆಗೆ, ರಾಜಣ್ಣ ಹೇಳಿಕೆಗೆ ಜಮೀರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟಗರು, ಮುಂಚೆ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ. ಅಗತ್ಯ ಇದ್ದರೆ ಸಿದ್ದರಾಮಯ್ಯ ಮಾತಾಡ್ತಾರೆ, ಸುಮ್ಮನೆ ಮಾತಾಡೋಕ್ಕಾಗುತ್ತಾ ಅಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಇರೋ ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಆಪ್ತಾರೆ. ಅವರು ನಮ್ಮ ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಈಗ ಸೈಲೆಂಟ್ ಇರಬಹುದು, ಆದರೆ ಅವರು ಮಾತನಾಡಿದರೆ ಅದು ಬೇರೆ ತರಹ ಸೌಂಡ್ ಆಗುತ್ತೆ. ಈಗ ಮಾತಾಡೋದು ಅಗತ್ಯತೆ ಇಲ್ಲ ಅಂದಿದ್ದಾರೆ. ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೆ ಇರೋರು ಗೊತ್ತಾಯ್ತಾ. ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ಏನಂತ ಅಸಹಾಯಕರು ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರು, ರಿಪ್ಲೈ ಮಾಡಿದ್ರು, ನಾನು ಕರೆದು ಮಾತನಾಡಿದ್ದೀನಿ ರಾಜಣ್ಣ ಅವ್ರನ್ನ ಅಂತ ಹೇಳಿದ್ದಾರೆ. ಕರೆಕ್ಟ್ ಮಾತನಾಡಿದ್ದಾರೆ. ಈಗ ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. ಏನೇ ಕರೆದು ಮಾತನಾಡಿದ್ರು ಸರ್, ಏನ್ ಮಾತಾಡಿದ್ರಿ ಅಂತ ಅದೆಲ್ಲ ಹೇಳಕ್ ಆಗ್ತದೆ ನಮ್ಮ. ಅಟ್ಲೀಸ್ಟ್ ಹೇಳೋ ಈಗ ಹೇಳೋ ಅಂತವೆಲ್ಲ ಹೇಳಿದೀನಿ, ಹೇಳ್ದೆ ಇರೋದೆಲ್ಲ ಹೇಳಕ್ಕಾಗಲ್ಲ. ನಡೀರಿ. ಸಿಎಂ ಅವ್ರಿಗೆ ನೀವೇನಾದ್ರೂ ಧೈರ್ಯ ತುಂಬುವಂತದ್ದು ಅಥವಾ ಗಟ್ಟಿಯಾಗಿ ನಿಲ್ಲಿ ಅನ್ನೋದು ಹೇಳೋದು. ನೋಡಿ, ಸಿಎಂ ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಅವ್ರು ಯಾವಾಗ್ಲೂ ಗಟ್ಟಿನೇ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದ್ ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನ್ಸುತ್ತೆ. ಆದ್ರೆ ಏನು ಅಸಹಾಯಕತೆ ಬಗ್ಗೆ ನಾನು ಈಗಾಗಲೇ ಹೇಳ್ದಂಗೆ ಯಾರೋ ಮಾಟ ಮಂತ್ರ ಏನಾದ್ರು ಮಾಡಿಸಿದ್ದಾರೆ, ಪೂರ್ತಿ ಮಾತಾಡಕ್ಕಾಗಿಲ್ಲಪ್ಪ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಯಾರು ಮಾಡಿರಬಹುದು ಅನ್ನೋದನ್ನು ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಸಿದ್ದರಾಮಯ್ಯ ಟಗರು, ಮುಂಚೆ ಹೆಂಗಿದ್ರು ಈಗಲೂ ಹಂಗಿದ್ದಾರೆ. ಅವ್ರು ಟಗರ್ ಮಾತಾಡ್ತಾರೆ, ಅಗತ್ಯ ಇದ್ರೆ ಮಾತಾಡ್ತಾರೆ, ಸುಮ್ನೆ ಮಾತಾಡ್ತಾರ. ಫಂಡ್ ಮಾಡಿದ್ದಾರೆ, ಫಂಡ್ ಮಾಡಿದ್ದಾರೆ ಇಲ್ಲ, ಅದು ಗೊತ್ತಿಲ್ಲ ನಮಗೆ. ಫಂಡ್ ಮಾಡಿದಾರೋ ಅವ್ರು ವಿರೋಧ ಮಾಡಿದಾರೋ ಅದು ಇನ್ನೂ ಗೊತ್ತಿಲ್ಲ. ಸೊ ಟು ಅರ್ಲಿ ಅಂತ ಅಷ್ಟೇ ನಮ್ದು ವೇಟ್ ಮಾಡೋದು. ಚಟುವಟಿಕೆ ಆಗಿದೆ ಸರ್ ದಾವಣಗೆರೆಯಲ್ಲಿ. ಅದು ಹೇಳಲಿಕ್ಕೆ ಆಗಲ್ಲ, ಆಗಿದೆ ಅಂತ ಹೇಳಕ್ಕೆ, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಕಾದು ನೋಡ್ಬೇಕಷ್ಟೇ, ಕಾಯ್ಬೇಕು.